ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 30/1/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಇಡೀ ಕಲ್ಪಕ್ಕೆ ಇದು ಸರ್ವೋತ್ತಮ ಕಲ್ಯಾಣಕಾರಿ ಸಂಗಮಯುಗವಾಗಿದೆ. ಇದರಲ್ಲಿ ನೀವು ಮಕ್ಕಳು ನೆನಪಿನ ಶಾಖರಿನಿಂದ ಸತೋಪ್ರಧಾನರಾಗುತ್ತೀರಿ. ಇಲ್ಲಿ ಬಾಬಾ ಏನು ಹೇಳಿದರು, ಸರ್ವೋತ್ತಮ ಕಲ್ಯಾಣಕಾರಿ ಸಂಗಮಯುಗ ಅಂದರು. ಅಂದರೆ ಈಗ 84 ಜನ್ಮದ ಸುಖದ ಆಸ್ತಿಯನ್ನು ತುಂಬಿಕೊಳ್ಳುವ ಸಮಯ. ಅಂದರೆ ಹೇಗೆ ಇಂಜಿನಿಯರ್ ಓದೋರು ಅದು ಒಂದು 4 ವರ್ಷ ಓದುವಾಗ ಸ್ವಲ್ಪ ಕಷ್ಟಪಟ್ಟು ಓದಿದ್ರು ಅಂದರೆ ಒಳ್ಳೆ ಜಾಬ್ ಸಿಕ್ಕರೆ ಇಡೀ ಜೀವನ ಎಲ್ಲ ಸುಖವಾಗಿರ್ತಾರೆ. ಅವನ ಜೀವನದಲ್ಲಿ ಆ 4 ವರ್ಷ ಬಹಳ ಇಂಪಾರ್ಟೆಂಟ್. ಅದರಂತೆ ನಮಗೆ ಏನು ಈ 84 ಜನ್ಮಗಳಲ್ಲಿ ಈ ಸಂಗಮ ಯುಗದ ಜೀವನ ವಜ್ರ ಸಮಾನ ಜೀವನ. ಇಲ್ಲಿ ನೀವು ಸತೋಪ್ರಧಾನರಾಗ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ: ಅನೇಕ ಪ್ರಕಾರದ ಪ್ರಶ್ನೆಗಳ ಉತ್ಪತ್ತಿಗೆ ಹಾಗೂ ಅದೆಲ್ಲದರ ನಿವಾರಣೆ ಏನಾಗಿದೆ? ಉತ್ತರ: ಯಾವಾಗ ದೇಹಾಭಿಮಾನದಲ್ಲಿ ಬರುತ್ತೀರೋ ಆಗ ಸಂಶಯ ಹುಟ್ಟುತ್ತದೆ ಮತ್ತು ಸಂಶಯ ಬರುವುದರಿಂದಲೇ ಅನೇಕ ಪ್ರಶ್ನೆಗಳ ಉತ್ಪತ್ತಿಯಾಗುತ್ತದೆ. ತಂದೆ ತಿಳಿಸುತ್ತಾರೆ, ನಾನು ನೀವು ಮಕ್ಕಳಿಗೆ ಪತಿತರಿಂದ ಪಾವನರಾಗಿ ಮತ್ತು ಅನ್ಯರನ್ನು ಮಾಡಿ ಎಂದು ಯಾವ ಕರ್ತವ್ಯವನ್ನು ಕೊಟ್ಟಿದ್ದೇನೆಯೋ ಆ ಕರ್ತವ್ಯದಲ್ಲಿ ತೊಡಗಿರಿ, ಆಗ ಎಲ್ಲ ಪ್ರಶ್ನೆಗಳು ಸಮಾಪ್ತಿಯಾಗುತ್ತವೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಕೆಲವರು ಭಾಳ ಪ್ರಶ್ನೆನ ಕೇಳ್ತಾ ಇರ್ತಾರೆ. ಕಾರಣ ಏನು ಅಂದರೆ, ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ಆತ್ಮರೂಪದಿಂದ ತಂದೆನ ನೆನಪು ಮಾಡಿದಾಗ ಅಲ್ಲೇನಾಗ್ತೈತೆ, ಅಲ್ಲಿ ಬಾಬನ ಸಂಪೂರ್ಣ ಪಾವನ ಆಗಿ ಬಾಬನಿಂದ ಅನುಭವ ಮಾಡ್ತಾ ಹೋಗ್ತೀವಿ. ಅನುಭವ ಮಾಡ್ದಂಗೆಲ್ಲ ಬಾಬಾ ಹೇಳೋದು ಸತ್ಯ ಸತ್ಯ ಅಂತ ಅನ್ನಿಸ್ತಾ ಹೋಗ್ತೈತೆ. ಆದರೆ ದೇಹಾಭಿಮಾನದಲ್ಲಿರೋರು ಅವ್ರ ಬುದ್ಧಿ ಬರೀ ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇರ್ತತೆ. ಯೋಗ ಮಾಡಲ್ಲ, ಕರ್ಮಗಳು ಸುಟ್ಕೊಳಲ್ಲ, ಅವ್ರ ಪ್ರಶ್ನೆಗಳಾಗೇ ಇರ್ತಾವೆ. ಅದಕ್ಕೆ ಬಾಬಾ ಏನಂತಾರೆ, ನಾನೇನು ಪಾವನ ಆಗಂತ ಕರ್ತವ್ಯ ಕೊಟ್ಟಿನೋ ಅದನ್ನು ಮಾಡಿರಿ, ಅನ್ಯರಿಗೆ ಮಾಡಿಸ್ರಿ, ನಿಮ್ಮ ಪ್ರಶ್ನೆಗಳೆಲ್ಲ ಸಮಾಪ್ತಿ ಆಗ್ತವೆ ಅಂತ ಹೇಳ್ತಾರೆ. ಗೀತೆ: ನಿಮ್ಮನ್ನು ಪಡೆದ ನಾನು ಜಗತ್ತನ್ನೇ ಪಡೆದೆನು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಗೀತೆಯನ್ನು ಕೇಳಿದಿರಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಎಂದು ಯಾರು ಹೇಳಿದರು? ಅವಶ್ಯವಾಗಿ ಆತ್ಮಿಕ ತಂದೆಯೇ ಹೇಳಬಲ್ಲರು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಈಗ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಮತ್ತು ತಂದೆಯು ಬಹಳ ಪ್ರೀತಿಯಿಂದ ತಿಳಿಸುತ್ತಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಆತ್ಮಿಕ ತಂದೆ ವಿನಃ ಸರ್ವರಿಗೆ ಸುಖ ಶಾಂತಿ ಕೊಡುವವರು ಹಾಗೂ ಸರ್ವರನ್ನು ಈ ದುಃಖದಿಂದ ಮುಕ್ತರನ್ನಾಗಿ ಮಾಡುವವರು ಇಡೀ ಪ್ರಪಂಚದಲ್ಲಿ ಮತ್ಯಾರೂ ಇರಲು ಸಾಧ್ಯವಿಲ್ಲ. ಆದ್ದರಿಂದ ದುಃಖದಲ್ಲಿ ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ. ನೀವು ಮಕ್ಕಳು ಸಮ್ಮುಖದಲ್ಲಿ ಕುಳಿತಿದ್ದೀರಿ. ತಂದೆಯು ನಮ್ಮನ್ನು ಸುಖಧಾಮಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆಂದು ನಿಮಗೆ ತಿಳಿದಿದೆ. ಸದಾ ಸುಖಧಾಮದ ಮಾಲೀಕರನ್ನಾಗಿ ಮಾಡುವ ತಂದೆಯ ಸಮ್ಮುಖದಲ್ಲಿ ಬಂದಿದ್ದೀರಿ. ಈಗ ತಿಳಿದುಕೊಳ್ಳುತ್ತೀರಿ, ಸಮ್ಮುಖದಲ್ಲಿ ಕೇಳುವುದರಲ್ಲೂ ಮತ್ತು ದೂರವಿದ್ದು ಕೇಳುವುದರಲ್ಲೂ ಬಹಳ ಅಂತರವಿರುತ್ತದೆ. ಮಧುಬನಕ್ಕೆ ಸಮ್ಮುಖದಲ್ಲಿ ಬರುತ್ತೀರಿ. ಮಧುಬನವು ಪ್ರಸಿದ್ಧವಾಗಿದೆ. ಅವರು ಮಧುಬನದಲ್ಲಿ ಕೃಷ್ಣನ ಚಿತ್ರವನ್ನು ತೋರಿಸಿಬಿಟ್ಟಿದ್ದಾರೆ, ಆದರೆ ಕೃಷ್ಣನಂತೂ ಇಲ್ಲ. ನೀವು ಮಕ್ಕಳಿಗೆ ತಿಳಿದಿದೆ, ತಮ್ಮನ್ನು ಪದೇ ಪದೇ ಆತ್ಮನಿಶ್ಚಯ ಮಾಡಿಕೊಳ್ಳಬೇಕಾಗಿದೆ. ಇದರಲ್ಲಿಯೇ ಪರಿಶ್ರಮವಾಗುತ್ತದೆ. ನಾನಾತ್ಮನು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಇಡೀ ಚಕ್ರದಲ್ಲಿ ತಂದೆಯು ಒಂದೇ ಬಾರಿ ಬರುತ್ತಾರೆ. ಇದು ಕಲ್ಪದ ಬಹಳ ಸೌಭಾಗ್ಯದ ಸಂಗಮಯುಗವಾಗಿದೆ. ಇದಕ್ಕೆ ಪುರುಷೋತ್ತಮ ಎಂದು ಹೆಸರನ್ನಿಡಲಾಗಿದೆ. ಪುರುಷೋತ್ತಮ ಅಂದರೆ ಆತ್ಮಕ್ಕೆ ಏನಂತ ಕರೀತಾರೆ? ಪುರುಷ ಪ್ಲಸ್ ಉತ್ತಮ. ಅಂದರೆ ಪುರುಷ ಏನಾಗ್ತಾ ಇದೆ? ಉತ್ತಮ ಆಗ್ತಾ ಇದೆ. ಅದಕ್ಕೆ ಪುರುಷೋತ್ತಮ ಯುಗ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಸಂಗಮ ಯುಗದಲ್ಲಿಯೇ ಎಲ್ಲ ಮನುಷ್ಯ ಮಾತ್ರರು ಉತ್ತಮರಾಗುತ್ತಾರೆ. ಈಗಂತೂ ಎಲ್ಲ ಮನುಷ್ಯ ಮಾತ್ರರ ಆತ್ಮಗಳು ತಮೋಪ್ರಧಾನವಾಗಿದ್ದಾರೆ ಮತ್ತೆ ಸತೋಪ್ರಧಾನರಾಗುತ್ತಾರೆ. ಸತೋಪ್ರಧಾನರಾಗಿದ್ದಾಗ ಉತ್ತಮರಾಗಿ ಇರುತ್ತಾರೆ. ತಮೋಪ್ರಧಾನರಾಗಿದ್ದಾಗ ಮನುಷ್ಯರು ಕನಿಷ್ಠರಾಗುತ್ತಾರೆ. ಆದ್ದರಿಂದ ಈಗ ತಂದೆಯು ಆತ್ಮಗಳಿಗೆ ಸಮ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ, ಎಲ್ಲ ಪಾತ್ರವನ್ನು ಆತ್ಮವೇ ಅಭಿನಯಿಸುತ್ತದೆ, ಶರೀರವಲ್ಲ. ನಿಮ್ಮ ಬುದ್ಧಿಯಲ್ಲಿ ಬಂದುಬಿಟ್ಟಿದೆ, ನಾವು ಆತ್ಮರು ಮೂಲತಃ ನಿರಾಕಾರಿ ಪ್ರಪಂಚ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ಇದು ಯಾರಿಗೂ ತಿಳಿದಿಲ್ಲ ಅಥವಾ ಯಾರಿಗೂ ತಿಳಿಸುವುದೂ ಇಲ್ಲ. ಈಗ ನಿಮ್ಮ ಬುದ್ಧಿಯ ಬೀಗವು ತೆರೆದಿದೆ.
ನೀವು ತಿಳಿದುಕೊಳ್ಳುತ್ತೀರಿ. ಅವಶ್ಯವಾಗಿ ಆತ್ಮರು ಪರಂಧಾಮದಲ್ಲಿರುತ್ತಾರೆ. ಅದು ನಿರಾಕಾರಿ ಪ್ರಪಂಚ, ಇದು ಸಾಕಾರಿ ಪ್ರಪಂಚವಾಗಿದೆ. ಇಲ್ಲಿ ನಾವೆಲ್ಲ ಆತ್ಮರು ಪಾತ್ರಧಾರಿಗಳಾಗಿದ್ದೇವೆ. ಮೊಟ್ಟಮೊದಲು ನಾವು ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ, ನಂತರ ನಂಬರ್ ವಾರ್ ಬರತೊಡಗುತ್ತಾರೆ. ಎಲ್ಲ ಪಾತ್ರಧಾರಿಗಳು ಒಟ್ಟಿಗೆ ಬಂದು ಬಿಡುವುದಿಲ್ಲ, ಭಿನ್ನ ಭಿನ್ನ ಪಾತ್ರಧಾರಿಗಳು ಬರತೊಡಗುತ್ತಾರೆ. ಯಾವಾಗ ನಾಟಕವು ಮುಕ್ತಾಯವಾಗುವುದೋ ಆಗ ಎಲ್ಲರೂ ಒಟ್ಟಿಗೆ ಸೇರುತ್ತಾರೆ. ಈಗ ನಿಮಗೆ ಪರಿಚಯವು ಸಿಕ್ಕಿದೆ. ನಾವಾತ್ಮರು ಮೂಲತಃ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ. ತಂದೆಯು ಇಡೀ ಸಮಯ ಪಾತ್ರವನ್ನು ಅಭಿನಯಿಸಲು ಬರುವುದಿಲ್ಲ. ಬಾಬನ ಪಾತ್ರ ಏನು? 5000 ವರ್ಷದ 100 ವರ್ಷ ಅಂದರೆ ದ್ವಾಪರ್ಲಿಂದನೇ ಬಾಬನ ಪಾತ್ರ ಶುರುವಾಗ್ತೈತೆ. ಅಂದರೆ ಪರಂಧಾಮದಲ್ಲಿ ಇದ್ದುಕೊಂಡು ಭಕ್ತರ ಪಾಲನೆ ಮಾಡ್ತಾ ಇರ್ತಾರೆ. ಆದರೆ ಭೂಮಿಗಿಳಿದು ಬಂದು ಪಾತ್ರ ಮಾಡೋದು ಯಾವಾಗ? ಸಂಗಮ ಯುಗದಾಗ ಮಾತ್ರ. ಬಾಬಾ ಏನು ಹೇಳ್ತಾ ಇದ್ದಾರೆ? ನಾವೇ ಪಾತ್ರವನ್ನು ಅಭಿನಯಿಸುತ್ತಾ ಸತೋ ಪ್ರಧಾನರಿಂದ ಸ್ತಮೋ ಪ್ರಧಾನರಾಗುತ್ತೇವೆ. ಈಗ ನೀವು ಮಕ್ಕಳಿಗೆ ಸಮ್ಮುಖದಲ್ಲಿ ಕೇಳುವುದರಿಂದ ಬಹಳ ಆನಂದವಾಗುತ್ತದೆ. ಮುರಳಿಯನ್ನು ಕೇಳುವುದರಿಂದ ಇಷ್ಟು ಆನಂದವಾಗುವುದಿಲ್ಲ, ಹೊರಗಡೆ ಕೇಳುವುದರಿಂದ. ಇಲ್ಲಿ ಸಮ್ಮುಖದಲ್ಲಿ ಇದ್ದೀರಲ್ಲವೇ? ಬಾಬಾ ಏನು ಹೇಳ್ತಾ ಇದ್ದಾರೆ? ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಭಾರತವು ದೇವಿ ದೇವತೆಗಳ ಸ್ಥಾನವಾಗಿತ್ತು. ಈಗ ಇಲ್ಲ. ಚಿತ್ರಗಳನ್ನು ನೋಡುತ್ತೀರಿ, ಅವಶ್ಯವಾಗಿ ಇತ್ತು. ನಾವು ಅಲ್ಲಿನ ನಿವಾಸಿಗಳಾಗಿದ್ದೆವು. ಮೊಟ್ಟಮೊದಲು ನಾವೇ ದೇವತೆಗಳಾಗಿದ್ದೆವು. ತಮ್ಮ ಪಾತ್ರವನ್ನಂತೂ ನೆನಪು ಮಾಡಿಕೊಳ್ಳುತ್ತೀರಲ್ಲವೇ, ಅಥವಾ ಮರೆತು ಹೋಗುತ್ತೀರಾ? ತಂದೆ ತಿಳಿಸುತ್ತಾರೆ, ನೀವಿಲ್ಲಿ ಈ ಪಾತ್ರವನ್ನು ಅಭಿನಯಿಸಿದಿರಿ. ಇದು ನಾಟಕವಾಗಿದೆ. ಹೊಸ ಪ್ರಪಂಚದಿಂದ ಮತ್ತೆ ಖಂಡಿತವಾಗಿ ಹಳೆಯ ಪ್ರಪಂಚವಾಗುತ್ತದೆ. ಮೊಟ್ಟಮೊದಲು ಮೇಲಿನಿಂದ ಯಾವ ಆತ್ಮರು ಬರುತ್ತಾರೆಯೋ ಅವರು ಸತ್ಯಯುಗದಲ್ಲಿ ಬರುತ್ತಾರೆ. ಇವೆಲ್ಲ ಮಾತುಗಳು ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ನೀವು ವಿಶ್ವದ ಮಾಲೀಕರು, ಮಹಾರಾಜ ಮಹಾರಾಣಿ ಆಗಿದ್ದಿರಿ. ಈಗ ಆಗ ನಿಮ್ಮದು ರಾಜಧಾನಿ ಇತ್ತು. ಈಗಂತೂ ರಾಜಧಾನಿ ಇಲ್ಲ. ನಾವು ಹೇಗೆ ರಾಜ್ಯ ನಡೆಸುತ್ತೇವೆ ಎಂದು ನೀವೀಗ ಕಲಿಯುತ್ತಿದ್ದೀರಿ. ಅಲ್ಲಿ ಮಂತ್ರಿಗಳು ಇರುವುದಿಲ್ಲ, ಸಲಹೆ ಕೊಡುವ ಅವಶ್ಯಕತೆ ಇರುವುದಿಲ್ಲ. ಅವರಂತೂ ಶ್ರೀಮತದ ಮೂಲಕ ಶ್ರೇಷ್ಠಾತಿ ಶ್ರೇಷ್ಠರಾಗಿ ಬಿಡುತ್ತಾರೆ. ಆದ್ದರಿಂದ ನಂತರ ಅವರಿಗೆ ಬೇರೆ ಯಾರಿಂದಲೂ ಸಲಹೆ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಒಂದು ವೇಳೆ ಯಾರಿಂದಲಾದರೂ ಸಲಹೆ ತೆಗೆದುಕೊಂಡರೆ ಅವರ ಬುದ್ಧಿಯು ಬಲಹೀನವಾಗಿದೆ ಎಂದು ತಿಳಿಯಲಾಗುವುದು. ಈಗ ಯಾವ ಶ್ರೀಮತ ಸಿಗುತ್ತದೆಯೋ ಅದು ಸತ್ಯಯುಗದಲ್ಲಿಯೂ ಸ್ಥಿರವಾಗಿರುತ್ತದೆ. ನೀವೀಗ ತಿಳಿದುಕೊಳ್ಳುತ್ತೀರಿ. ಮೊಟ್ಟಮೊದಲು ಖಂಡಿತವಾಗಿಯೂ ಈ ದೇವಿ ದೇವತೆಗಳ ಅರ್ಧ ಕಲ್ಪ ರಾಜ್ಯವಿತ್ತು. ಈಗ ನೀವಾತ್ಮರು ರಿಫ್ರೆಶ್ ಆಗುತ್ತಿದ್ದೀರಿ. ಈ ಜ್ಞಾನವನ್ನು ಪರಮಾತ್ಮ ತಂದೆಯ ಹೊರತು ಬೇರೆ ಯಾರೂ ಆತ್ಮರಿಗೆ ಕೊಡಲು ಸಾಧ್ಯವಿಲ್ಲ. ಈಗ ನೀವು ಮಕ್ಕಳು ಆತ್ಮಾಭಿಮಾನಿಯಾಗಬೇಕಾಗಿದೆ. ಶಾಂತಿಧಾಮದಿಂದ ಇಲ್ಲಿ ನೀವು ಶಬ್ದದಲ್ಲಿ ಬಂದಿದ್ದೀರಿ. ಶಬ್ದದಲ್ಲಿ ಬರದೆ ಕರ್ಮ ನಡೆಯಲು ಸಾಧ್ಯವಿಲ್ಲ. ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಅಂದ್ರೇನು? ದೇಹ ಅಂದ್ರೇ ಶಬ್ದ, ಮತ್ತು ದೇಹ ಇಲ್ಲ ಅಂದರೆ ಆತ್ಮ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಬಾಬಾ. ಹೇಗೆ ತಂದೆಯಲ್ಲಿ ಸಂಪೂರ್ಣ ಜ್ಞಾನವಿದೆಯೋ ಹಾಗೆಯೇ ನೀವಾತ್ಮರಲ್ಲಿಯೂ ಜ್ಞಾನವಿದೆ. ಆತ್ಮವು ಹೇಳುತ್ತದೆ, ನಾನು ಒಂದು ಶರೀರವನ್ನು ಬಿಟ್ಟು ಸಂಸ್ಕಾರದನುಸಾರ ಮತ್ತೆ ನಾನು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತೇನೆ. ಪುನರ್ಜನ್ಮವು ಅವಶ್ಯವಾಗಿ ಆಗುತ್ತದೆ. ಆತ್ಮಕ್ಕೆ ಯಾವುದೆಲ್ಲ ಪಾತ್ರ ಸಿಕ್ಕಿದೆಯೋ ಅದನ್ನು ಅಭಿನಯಿಸುತ್ತಿರುತ್ತದೆ. ಸಂಸ್ಕಾರಗಳ ಅನುಸಾರ ಇನ್ನೊಂದು ಜನ್ಮ ತೆಗೆದುಕೊಳ್ಳುತ್ತಿರುತ್ತದೆ. ದಿನ ಪ್ರತಿದಿನ ಆತ್ಮದ ಪವಿತ್ರತೆಯ ಮಟ್ಟವು ಕಡಿಮೆಯಾಗುತ್ತಾ ಹೋಗುತ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಹೆಂಗೆ ಮೊಬೈಲ್ ಯೂಸ್ ಮಾಡಿದರೆ ಚಾರ್ಜ್ ಕಡಿಮೆ ಆಗ್ತದೋ, ನಾವು ಒಂದು ದೇಹ ಬಿಟ್ಟು ಇನ್ನೊಂದು ದೇಹ ತಗೊಂಡು ಪಾತ್ರ ಮಾಡ್ದಂಗೆಲ್ಲ ನಮ್ಮ ಆತ್ಮದಲ್ಲಿನ ಶಕ್ತಿ ಕೂಡ ಏನಾಗ್ತದೆ? ಕಡಿಮೆ ಆಗ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಪತಿತ ಶಬ್ದವನ್ನು ದ್ವಾಪರದಿಂದಲೇ ಉಪಯೋಗಿಸುತ್ತಾರೆ. ಆದರೂ ಸಹ ದ್ವಾಪರದಲ್ಲಾದರೂ ಸ್ವಲ್ಪ ಅಂತರವಾಗುತ್ತದೆ. ನೀವು ಹೊಸ ಮನೆಯನ್ನು ಕಟ್ಟಿರಿ, ಅದು 1 ತಿಂಗಳಿನ ನಂತರ ಸ್ವಲ್ಪವಾದರೂ ವ್ಯತ್ಯಾಸ ಕಂಡುಬರುವುದು. ಈಗ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ, ತಂದೆಯು ನಮಗೆ ಆಸ್ತಿಯನ್ನು ಕೊಡುತ್ತಿದ್ದಾರೆ. ತಂದೆ ತಿಳಿಸುತ್ತಾರೆ, ನಾನು ನೀವು ಮಕ್ಕಳಿಗೆ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ. ಯಾರೆಷ್ಟು ಪುರುಷಾರ್ಥ ಮಾಡುವರೋ ಅಷ್ಟು ಪದವಿಯನ್ನು ಪಡೆಯುವರು.
ತಂದೆಯ ಬಳಿ ಯಾವುದೇ ಅಂತರವಿಲ್ಲ. ನಾನು ಆತ್ಮರಿಗೆ ಓದಿಸುತ್ತೇನೆಂದು ತಂದೆಗೆ ಗೊತ್ತಿದೆ. ಆತ್ಮಕ್ಕೆ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಹಕ್ಕು ಇದೆ. ಇದರಲ್ಲಿ ಸ್ತ್ರೀ ಪುರುಷರ ಭೇದವಿರುವುದಿಲ್ಲ. ನೀವೆಲ್ಲರೂ ಮಕ್ಕಳಾಗಿದ್ದೀರಿ. ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ಎಲ್ಲ ಆತ್ಮರು ಸಹೋದರರಾಗಿದ್ದಾರೆ. ಯಾರಿಗೆ ತಂದೆಯು ಓದಿಸುತ್ತಾರೆ, ಆಸ್ತಿಯನ್ನು ಕೊಡುತ್ತಾರೆ, ತಂದೆಯೇ ಆತ್ಮಿಕ ಮಕ್ಕಳೊಂದಿಗೆ ಮಾತನಾಡುತ್ತಾರೆ. ಮುದ್ದಾದ ಮಧುರ ಮಕ್ಕಳೇ, ನೀವು ಬಹಳ ಸಮಯ ಪಾತ್ರವನ್ನು ಅಭಿನಯಿಸುತ್ತಾ ಈಗ ಪುನಃ ತಮ್ಮ ಆಸ್ತಿಯನ್ನು ಪಡೆಯಲು ಬಂದು ಮಿಲನ ಮಾಡಿದ್ದೀರಿ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಆರಂಭದಿಂದ ಹಿಡಿದು ಪಾತ್ರವು ನಿಗದಿಯಾಗಿದೆ. ನೀವು ಪಾತ್ರಧಾರಿಗಳು ಪಾತ್ರವನ್ನು ಅಭಿನಯಿಸುತ್ತಾ ಪಾತ್ರ ಮಾಡುತ್ತಿದ್ದೀರಿ. ಆತ್ಮವು ಅವಿನಾಶಿಯಾಗಿದೆ. ಇದರಲ್ಲಿ ಅವಿನಾಶಿ ಪಾತ್ರವು ನಿಗದಿಯಾಗಿದೆ. ಶರೀರವಂತೂ ಬದಲಾಗುತ್ತಿರುತ್ತದೆ, ಪಾವನವಾಗಿರುತ್ತದೆ. ಬಾಕಿ ಆತ್ಮವು ಕೇವಲ ಪವಿತ್ರವಾದುದು ಅಪವಿತ್ರವಾಗುತ್ತದೆ. ಶರೀರ ಬದಲಾವಣೆ ಆದಂಗೆಲ್ಲ, ಆತ್ಮದಲ್ಲಿ ಶಕ್ತಿ ಕಡಿಮೆ ಆದಂಗೆಲ್ಲ ಏನಾಗ್ತತೆ? ಪವಿತ್ರತೆ ಇದ್ದದ್ದು ಅಪವಿತ್ರ ಆಗ್ತಾ ಹೋಗ್ತತೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಸತ್ಯಯುಗದಲ್ಲಿ ಪಾವನವಾಗಿರುತ್ತದೆ. ಇದಕ್ಕೆ ಪತಿತ ಪ್ರಪಂಚವೆಂದು ಹೇಳಲಾಗುತ್ತದೆ. ಕಲಿಯುಗಕ್ಕೆ ಯಾವಾಗ ದೇವತೆಗಳ ರಾಜ್ಯವಿತ್ತೋ ಆಗ ನಿರ್ವಿಕಾರಿ ಪ್ರಪಂಚವಿತ್ತು. ಈಗ ಇಲ್ಲ. ಇದು ಆಟವಲ್ಲವೇ? ಹೊಸ ಪ್ರಪಂಚದಿಂದ ಹಳೆಯ ಪ್ರಪಂಚ, ಹಳೆಯ ಪ್ರಪಂಚದಿಂದ ಮತ್ತೆ ಹೊಸ ಪ್ರಪಂಚವಾಗುತ್ತದೆ. ಈಗ ಸುಖಧಾಮದ ಸ್ಥಾಪನೆಯಾಗುತ್ತದೆ. ಉಳಿದೆಲ್ಲ ಆತ್ಮರು ಮುಕ್ತಿಧಾಮದಲ್ಲಿ ಇರುತ್ತಾರೆ. ಈಗ ಈ ಬೇಹದ್ದಿನ ನಾಟಕವು ಪೂರ್ಣವಾಗಿದೆ. ಎಲ್ಲ ಆತ್ಮರು ಸೊಳ್ಳೆಗಳೋಪಾದಿಯಲ್ಲಿ ಹಿಂತಿರುಗಿ ಹೋಗುವರು. ಈ ಸಮಯದಲ್ಲಿ ಯಾವುದೇ ಆತ್ಮನು ಪರಂಧಾಮದಿಂದ ಬಂದರೆ ಪತಿತ ಪ್ರಪಂಚದಲ್ಲಿ ಅವರಿಗೇನು ಬೆಲೆ ಇರುತ್ತದೆ? ಯಾರು ಮೊಟ್ಟಮೊದಲು ಹೊಸ ಪ್ರಪಂಚದಲ್ಲಿ ಬರುವರೋ ಅವರಿಗೆ ಬೆಲೆ ಇರುತ್ತದೆ. ಬಾಬಾ ಏನಂತಾರೆ? ಕಲಿಯುಗದಲ್ಲಿ ಜನ್ಮ ತಗೊಂಡವ್ರಿಗೆ ಏನು ಬೆಲೆ ಇರ್ತದೆ? ಸತ್ಯಯುಗದವರು ಅಂದರೆ ದೇವತೆಗಳಾಗಿರ್ತಾರೆ. ನಿಮಗೆ ತಿಳಿದಿದೆ, ಯಾವಾಗ ಹೊಸ ಪ್ರಪಂಚವಿತ್ತೋ ಅದು ಈಗ ಹಳೆಯದಾಗಿದೆ. ಹೊಸ ಪ್ರಪಂಚದಲ್ಲಿ ನಾವು ದೇವಿ ದೇವತೆಗಳಾಗಿದ್ದೆವು. ಅಲ್ಲಿ ದುಃಖದ ಹೆಸರಿರಲಿಲ್ಲ. ಇಲ್ಲಂತೂ ಅಪಾರ ದುಃಖವಿದೆ. ತಂದೆಯು ಬಂದು ದುಃಖದ ಪ್ರಪಂಚದಿಂದ ಮುಕ್ತಗೊಳಿಸುತ್ತಾರೆ. ಈ ಹಳೆಯ ಪ್ರಪಂಚವು ಖಂಡಿತ ಬದಲಾಗುವುದು. ನೀವು ತಿಳಿದುಕೊಂಡಿದ್ದೀರಿ, ನಾವೇ ಸತ್ಯುಗದ ಮಾಲೀಕರಾಗಿದ್ದೆವು. ನಂತರ 84 ಜನ್ಮಗಳನ್ನು ತೆಗೆದುಕೊಂಡು ಈ ರೀತಿಯಾಗಿದ್ದೇವೆ. ಈಗ ಪುನಃ ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ಸ್ವರ್ಗದ ಮಾಲೀಕರಾಗುತ್ತೇವೆ. ಅಂದ ಮೇಲೆ ನಾವೇಕೆ ನಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಬಾರದು? ಸ್ವಲ್ಪವಾದರೂ ಪರಿಶ್ರಮ ಪಡಬೇಕಾಗುತ್ತದೆಯಲ್ಲವೇ? ರಾಜ್ಯ ಪದವಿಯನ್ನು ಪಡೆಯುವುದು ಸಹಜವೇನಲ್ಲ. ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಇದು ಮಾಯೆಯ ಅದ್ಭುತವಾಗಿದೆ. ಪದೇ ಪದೇ ಮರೆಸಿಬಿಡುತ್ತದೆ. ಅದಕ್ಕಾಗಿ ಉಪಾಯ ರಚಿಸಬೇಕು. ಬಾಬಾ ಏನಂತಾರೆ? ಈ ದೇಹದ ಜಗತ್ತಿನಲ್ಲಿ ಇದ್ದೀವಿ, ಕೊಕ್ಕರಗಳ ಮಧ್ಯೆ ಇದ್ದೀವಿ. ಅದು ಏಕರಸದ ನೆನಪು ಬಾಬಂದಿರಬೇಕು ಅಂದರೆ ಯುಕ್ತಿ ರಚಿಸ್ರಿ ಅಂತಂದರು. ಏನು ಅಂದರೆ ಆ ಅಮೃತ ವೇಳೆ ನಾವು ಚೆನ್ನಾಗಿ ಅಕ್ಯುರೇಟಾಗಿ ಬಾಬನ ನೆನಪು ಮಾಡಿವಿ ಅಂದರೆ ಹೆಚ್ಚು ಶಕ್ತಿ ತುಂಬಿದಂಗಲ್ಲ. ಎಷ್ಟು ಶಕ್ತಿ ಇರ್ತೈತೆ ಅಂದರೆ ಈ ದೇಹದ ಜಗತ್ತಿನಲ್ಲಿ ಇದ್ದರೂ ಕೂಡ ಅದಕ್ಕೆ ಅಂಟಿಕೊಂಡ್ಲಾರ್ದಂಗೆ ಪರಂಧಾಮದಲ್ಲಿ ಬುದ್ಧಿ ಇರ್ತೈತೆ. ಅಷ್ಟು ಶಕ್ತಿ ಬರ್ತೈತೆ. ಅದು ಅಮೃತ ವೇಳೆಯಲ್ಲಿ ಆ ಶಕ್ತಿ ತುಂಬ್ಕೋಬೇಕು. ಮತ್ತು ಜ್ಞಾನ ಮುರಳಿ ಕೇಳೋದ್ರಿಂದನೂ ಶಕ್ತಿ ಹೆಚ್ಚಾಗುತ್ತೆ. ಆತ್ಮಕ್ಕ. ಆಮೇಲೆ ಸೇವೆ ಮಾಡೋದ್ರಿಂದನೂ ನಮಗೆ ಆತ್ಮಕ್ಕೆ ಶಕ್ತಿ ಹೆಚ್ಚಾಗ್ತದೆ. ಆಮೇಲೆ ಎಲ್ಲರ ಕಲ್ಯಾಣ ಮಾಡಿ ಆಶೀರ್ವಾದ ಪಡೆಯೋದ್ರಿಂದನೂ ನಮ್ಮ ಪುರುಷಾರ್ಥ ಏರುವ ಕಲೆಯಲ್ಲಿ ಬರ್ತದೆ. ಈ ಥರ ಬರೆಯೋದು, ನಾನಾತ್ಮ, ನನ್ನ ತಂದೆ ಪರಮಾತ್ಮ, ಈ ಥರ ಬರೆಯೋದ್ರಿಂದನೂ ಅಲ್ಲಿಗೆ ಮತ್ತೆ ನಮ್ಮ ಸ್ಥಿತಿ ಇಲ್ಲ ಅಂದರೆ ಮತ್ತೆ ಬರ್ದಂಗೆಲ್ಲ ಅಲ್ಲಿ ಸ್ಥಿತಿ ಏಕರಸ ಆಗ್ತದೆ. ಈ ಥರ ಯುಕ್ತಿ ರಚಿಸ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ನನ್ನ ಮಕ್ಕಳಾಗಿ ಆದ ಕೂಡಲೇ ನೆನಪು ಸ್ಥಿರವಾಗಿರುತ್ತದೆ, ಕುಳಿತು ಬಿಡುತ್ತದೆ ಎಂದಲ್ಲ. ಆ ರೀತಿ ಇದ್ದಿದ್ದೇ ಆದರೆ ಇನ್ನೇನು ಪುರುಷಾರ್ಥ ಮಾಡಿದ್ರಿ? ಎಲ್ಲಿಯವರೆಗೆ ಜೀವಿಸಬೇಕಾಗಿದೆಯೋ ಅಲ್ಲಿಯವರೆಗೆ ಪುರುಷಾರ್ಥ ಮಾಡಬೇಕಾಗಿದೆ. ಜ್ಞಾನಾಮೃತವನ್ನು ಕುಡಿಯುತ್ತಾ ಇರಬೇಕಾಗಿದೆ. ಇದನ್ನು ಸಹ ತಿಳಿದುಕೊಂಡಿದ್ದೀರಿ. ನಮ್ಮದು ಇದು ಅಂತಿಮ ಜನ್ಮವಾಗಿದೆ. ಈ ಶರೀರದ ಅಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಬೇಕಾಗಿದೆ. ಬಾಬಾ ಏನಂದರು? ಕೊನೆ ಉಸಿರಿರೋವರೆಗೂ ಜ್ಞಾನಾಮೃತ ಕುಡಿಬೇಕು ಅಂತ ಹೇಳಿದರು. ಅಂದರೆ
23 ತಾಸು ನೆಗೆಟಿವ್ ಮಾತುಗಳ ಜಗತ್ತಿನಲ್ಲಿರ್ತೀವಂದರೆ ಆ ಮಾತುಗಳು ನಮಗೆ ಅಂಟಿಕೊಂಡು ದುಃಖ ಕೊಡಬಾರ್ದಂದ್ರೆ 1 ತಾಸಾದರೂ ನಾವು ಪಾಸಿಟಿವ್ ಜ್ಞಾನ ಮಾತುಗಳು, ಜ್ಞಾನ ರತ್ನಗಳನ್ನ ಕೇಳಬೇಕಲ್ಲ. ಇವು ತುಂಬ್ಕೊಂಡಿವಂದರೆ ಆ ನೆಗೆಟಿವ್ ಮಾತುಗಳಿಗೆ ಅಂಟಿಗಳಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕಾಗಿದೆ, ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಬೇಕು. ನೋಡ್ರಿ, ಗೃಹಸ್ಥ ವ್ಯವಹಾರದಲ್ಲಿ ಇರಬೇಕು ಅಂತ ಹೇಳಿದರು. ಅಂದರೆ ನೋಡ್ರಿ, ಸತ್ಯಯುಗ ತ್ರೇತಾಯುಗದಾಗಂತೂ ಸನ್ಯಾಸ ಧರ್ಮನೇ ಇರಲ್ಲ, ಅಲ್ಲಿ ಗೃಹಸ್ಥ ಧರ್ಮನೇ ಇರ್ತತೆ. ಬಾಬಾ ಸ್ಥಾಪನೆ ಮಾಡೋದೇ ಗೃಹಸ್ಥ ಧರ್ಮ. ಅಂದರೆ ಈಗ ನಾವು ಎಲ್ಲ ಸಂಬಂಧ ಸಂಪರ್ಕಗಳಿಗೆ ಸ್ನೇಹ ಪ್ರೀತಿ ಕೊಡ್ತಾ, ಸುಖ ಕೊಟ್ಟು ಅವರಿಂದ ಸುಖನ ಪಡೀತಾ ಹೇಗೆ ನಂದ ಗೋಕುಲ ಸುಖದ ಜೀವನ ಮಾಡ್ಬೇಕನ್ನೋದು ಈಗ ಸಂಸ್ಕಾರ ಆಗ್ತತ್ತಲ್ಲ, ಅದೇ ಸಂಸ್ಕಾರ ನಮಗೇನಾಗ್ತತೆ, ಜನ್ಮ ಜನ್ಮ ಸುಖ ಕೊಡ್ತತೆ. ಇವಾಗ ಆ ಸಂಸ್ಕಾರ ಸುಖಿ ಸಂಸಾರ ಜ್ಞಾನದಿಂದ ಯಾವ ಥರ ನಮ್ಮ ಜೀವನ ಸುಖಿ ಮಾಡ್ಕೋಬೇಕು ಅದೇ ಇಲ್ಲಿ ಕಲ್ತ್ಕೋಬೇಕು. ಇಲ್ಲಿ ಬಿಟ್ಟೋಗೋದು ಹೇಳಿಲ್ಲ ಭಗವಂತ, ಗೃಹಸ್ಥದಲ್ಲೇ ಇರಬೇಕಾಗಿತ್ತು ಅಂತ ಹೇಳ್ತಾರೆ ಬಾಬಾ. ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಬೇಕು. ಕೇವಲ ತನ್ನನ್ನು ಆತ್ಮ ನಿಶ್ಚಯ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಿ ತ್ವಮೇವ ಮಾತಶ್ಚ ಪಿತಾ, ಇದೆಲ್ಲವೂ ಭಕ್ತಿ ಮಾರ್ಗದ ಮಾತಾಗಿದೆ. ತ್ವಮೇವ ಮಾತಶ್ಚ ಪಿತಾ ಅಂದರೆ ನೀನೇ ತಂದೆ ನೀನೇ ತಾಯಿ. ಅಂದರೆ ತಂದೆಯಾಗಿ ಪಾಲನೆ ಕೊಡ್ತಾ ಇದ್ದಾರೆ. ಆತ್ಮಗಳಿಗೇನು ಗುಣಶಕ್ತಿ ಜ್ಞಾನ ಬೇಕೋ ಸುಖದ ಜೀವನ ಮಾಡೋಕ್ಕೆ ಎಲ್ಲದನ್ನು 84 ಜನ್ಮಕ್ಕಾಗಷ್ಟು ತುಂಬ್ತಾ ಇದ್ದಾರೆ. ತಾಯಿಯಾಗಿ ಏನು ಮಾಡ್ತಾ ಇದ್ದಾರೆ ಬಾಬಾ? ತಾಯಿ ಕೆಲಸ ಏನು? ಎಲ್ಲದನ್ನ ಟೈಮ್ ಸರಿಯಾಗಿ ನಮ್ಗೆ ಒದಗಿಸೋದು, ಊಟ ಎಲ್ಲ ಅವಶ್ಯಕತೆಗಳನ್ನ. ಅಂದರೆ ಬಾಬಾ ಏನು ಚಕ್ಕರ್ ಹಾಕಿ ನಮಗೆ ಬರೀ ಯೋಗ ಮಾಡಿಸ್ತಾ ಇರ್ತಾರೆ, ಶಕ್ತಿ ತುಂಬ್ತಾ ಇರ್ತಾರೆ. ತಪ್ಪು ಮಾಡಿದಾಗ ಟಚ್ ಕೊಟ್ಟು ಅಲ್ಲಿ ನಮಗೆ ಸರಿ ಮಾಡ್ತಿರ್ತಾರೆ. ಇದು ಶ್ರೀಮತದ ಧಾರಣೆ ಮಾಡಿಸ್ತಿರ್ತಾರೆ, ಸೇವೆಯಲ್ಲಿ ಮುಂದುವರಿಸ್ತಿರ್ತಾರೆ. ಅದು ನಮ್ಗೆ ಏನು ಅವಶ್ಯಕತೆ ಬೇಕೋ ನಮಗೆಲ್ಲ ಮಾಡ್ತಾ ಇರ್ತಾರೆ. ಅಂದರೆ ತಂದೆಯ ತಾಯಿ ಇಬ್ಬರ ಪಾಲನೆಗೂ ಬಾಬಾ ಮಾಡ್ತಾ ಇರ್ತಾರೆ. ನೀವು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ, ಅವರೊಬ್ಬರೇ ಮಧುರ ಶಾಕ್ರಿನಾಗಿದ್ದಾರೆ. ಮತ್ತೆಲ್ಲ ಮಾತುಗಳನ್ನು ಬಿಟ್ಟು ಒಬ್ಬ ಶಾಕ್ರಿನ್ ತಂದೆಯನ್ನು ನೆನಪು ಮಾಡಿ. ಈ ನಿಮ್ಮ ಆತ್ಮವು ತಮೋಪ್ರಧಾನವಾಗಿದೆ, ಅದನ್ನು ಸತ್ವಪ್ರಧಾನ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿರಿ. ಎಲ್ಲರಿಗೂ ಇದನ್ನೇ ತಿಳಿಸಿ, ತಂದೆಯಿಂದ ಸುಖದ ಆಸ್ತಿಯನ್ನು ತೆಗೆದುಕೊಳ್ಳಿ ಎಂದು. ಸತ್ಯಯುಗದಲ್ಲಿಯೇ ಸುಖವಿರುತ್ತದೆ. ಸುಖಧಾಮವನ್ನು ಸ್ಥಾಪನೆ ಮಾಡುವವರು ತಂದೆಯಾಗಿದ್ದಾರೆ. ತಂದೆಯನ್ನು ಬಹಳ ಸಹಜವಾಗಿ ನೆನಪು ಮಾಡಬೇಕಾಗಿದೆ. ಆದರೆ ಮಾಯೆಯ ವಿರೋಧವು ಬಹಳಷ್ಟಿದೆ. ಆದ್ದರಿಂದ ಪ್ರಯತ್ನಪಟ್ಟು ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ದುಃಖ ಬಿಟ್ಟು ಹೋಗುವುದು. ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಗಾಯನವಿದೆ. ನಾವು ಆತ್ಮರು ಆತ್ಮಿಕ ತಂದೆಯ ಮಕ್ಕಳಾಗಿದ್ದೇವೆ, ಅಲ್ಲಿನ ನಿವಾಸಿಗಳಾಗಿದ್ದೇವೆ. ಮತ್ತೆ ನಾವು ನಮ್ಮ ಪಾತ್ರವನ್ನು ಪುನರಾವರ್ತಿಸಬೇಕಾಗಿದೆ. ಈ ಡ್ರಾಮಾದಲ್ಲಿ ಎಲ್ಲರಿಗಿಂತ ಹೆಚ್ಚು ಪಾತ್ರವು ನಮ್ಮದಾಗಿದೆ. ಸುಖವು ಎಲ್ಲರಿಗಿಂತ ಹೆಚ್ಚಿನದಾಗಿ ನಮಗೆ ಸಿಗುವುದು. ತಂದೆ ತಿಳಿಸುತ್ತಾರೆ, ನಿಮ್ಮ ದೇವಿ ದೇವತಾ ಧರ್ಮವು ಬಹಳ ಸುಖ ಕೊಡುವಂಥದ್ದಾಗಿದೆ. ಉಳಿದವರೆಲ್ಲರೂ ಶಾಂತಿಧಾಮಕ್ಕೆ ತಮ್ಮ ಲೆಕ್ಕಾಚಾರವನ್ನು ಮುಗಿಸಿಕೊಂಡು ತಾವಾಗಿಯೇ ಹೊರಟು ಹೋಗುತ್ತಾರೆ. ಬಾಬಾ ಏನು ಹೇಳಿದರು? ಈಗ ಜ್ಞಾನಕ್ಕೆ ಬರಲ್ಲಲ್ಲ, ಓಂ ಶಾಂತಿ ಬರಲಾರ್ದವ್ರೇನು ಅವರು ಶಿಕ್ಷೆಯಿಂದ ಲೆಕ್ಕಾಚಾರನ ಚುಕ್ತ ಮಾಡ್ತಾರೆ. ಅಂತಿಮದಲ್ಲಿ ಬೆಂಕಿ, ಮಳೆ, ಸುನಾಮಿ, ಭೂಕಂಪ ಶಿಕ್ಷೆಯಿಂದ ಲೆಕ್ಕಾಚಾರ ಚುಕ್ತ ಮಾಡ್ಕೊಂಡು ಹೋಗಿ ಶಾಂತಿಧಾಮದಲ್ಲಿ ಶಾಂತಿಯಲ್ಲಿ ಕುಳಿತು ಬಿಡ್ತಾರೆ. ನಾವೇನು ಪುರುಷಾರ್ಥ ಮಾಡಿ ದೈವಶಕ್ತಿಗಳು ತುಂಬಿಕೊಂಡಿರ್ತೀವಲ್ಲ, ಮತ್ತು ನಾವು ದೈವಶಕ್ತಿ ತುಂಬಿದ ಜಗತ್ತಿಗೆ ಇಳಿತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ಹೆಚ್ಚು ವಿಸ್ತಾರದಲ್ಲಿ ನಾವು ಹೋಗುವುದೇಕೆ? ತಂದೆಯು ಬರುವುದೇ ಎಲ್ಲರನ್ನು ಹಿಂತಿರುಗಿ ಕರೆದುಕೊಂಡು ಹೋಗುವುದಕ್ಕಾಗಿ. ಎಲ್ಲರನ್ನು ಸೊಳ್ಳೆಗಳೋಪಾದಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಸತ್ಯಯುಗದಲ್ಲಿ ಬಹಳ ಕೆಲವರೇ ಇರುತ್ತಾರೆ. ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಶರೀರಗಳು ಸಮಾಪ್ತಿಯಾಗುತ್ತವೆ. ಯಾವ ಅವಿನಾಶಿ ಆತ್ಮವಿದೆಯೋ ಅದು ಎಲ್ಲ ಲೆಕ್ಕಾಚಾರಗಳನ್ನು ಮುಗಿಸಿ ಹೊರಟು ಹೋಗುವುದು. ಆತ್ಮವು ಬೆಂಕಿಯಲ್ಲಿದ್ದು ಪವಿತ್ರವಾಗುವುದೆಂದಲ್ಲ, ಆತ್ಮವು ನೆನಪು ಎಂಬ ಯೋಗಾಗ್ನಿಯಿಂದಲೇ ಪವಿತ್ರವಾಗಬೇಕಾಗಿದೆ. ಇದು ಯೋಗದ ಅಗ್ನಿಯಾಗಿದೆ. ಇದನ್ನು ಅವರು ನಾಟಕವಾಗಿ ಬರೆದು ಬಿಟ್ಟಿದ್ದಾರೆ. ಸೀತೆಯು ಬೆಂಕಿಯಿಂದ ಪಾರಾದಳು ಎಂದು. ಬೆಂಕಿಯಿಂದ ಯಾರೂ ಪಾವನರಾಗುವುದಿಲ್ಲ. ತಂದೆ ತಿಳಿಸುತ್ತಾರೆ, ನೀವೆಲ್ಲ ಸೀತೆಯರು ಈ ಸಮಯದಲ್ಲಿ ಪತಿತರಾಗಿದ್ದೀರಿ, ರಾವಣನ ರಾಜ್ಯದಲ್ಲಿದ್ದಿರಿ. ಈಗ ಒಬ್ಬ ತಂದೆಯ ನೆನಪಿನಿಂದ ನೀವು ಪಾವನರಾಗಬೇಕಾಗಿದೆ.
ರಾಮನು ಒಬ್ಬರೇ ಆಗಿದ್ದಾರೆ. ಅಗ್ನಿ ಶಬ್ದವನ್ನು ಕೇಳುವುದರಿಂದ ಬೆಂಕಿಯಿಂದ ಪಾರಾದಳು ಎಂದು ತಿಳಿಯುತ್ತಾರೆ. ಯೋಗಾಗ್ನಿಯಲ್ಲಿ ಆ ಅಗ್ನಿಯಲ್ಲಿ ಆತ್ಮವು ಪರಮಪಿತ ಪರಮಾತ್ಮನೊಂದಿಗೆ ಯೋಗವನ್ನಿಡುವುದರಿಂದಲೇ ಪತಿತನಿಂದ ಪಾವನವಾಗುತ್ತದೆ. ಹಗಲು ರಾತ್ರಿನ ಅಂತರವಿದೆ. ನರಕದಲ್ಲಿ ಎಲ್ಲ ಸೀತೆಯರು ರಾವಣನ ಜೈಲಿನಲ್ಲಿ ಶೋಕವಾಟಿಕೆಯಲ್ಲಿದ್ದಾರೆ. ಇಲ್ಲಿನ ಸುಖವಂತೂ ಕಾಗವಿಷ್ಟ ಸಮಾನವಾಗಿದೆ. ಹೋಲಿಕೆ ಮಾಡಲಾಗುತ್ತದೆ. ಸ್ವರ್ಗದ ಸುಖವಂತೂ ಅಪಾರವಾಗಿರುತ್ತದೆ. ಈಗ ಶಿವಪ್ರಿಯತಮನ ಜೊತೆ ನೀವು ಆತ್ಮರ ನಿಶ್ಚಿತಾರ್ಥವಾಗಿದೆ ಅಂದಾಗ ಆತ್ಮವು ಸ್ತ್ರೀ ಆಯಿತಲ್ಲವೇ? ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ನಾನೆಲ್ಲ ನಿಮ್ಮೆಲ್ಲರ ಪ್ರಿಯತಮ ಅಂತ ಹೇಳ್ತಾರೆ ಬಾಬಾ. ಅಂದರೆ ಇಲ್ಲಿ ಗಂಡ್ಮಕ್ಳು ಕೂಡ ಎಲ್ಲರೂ ಪ್ರಿಯತಮೆಯರು, ಗಂಡ್ಮಕ್ಳು ಕೂಡ ಪ್ರಿಯತಮೆಯರು. ಪ್ರಿಯತಮೆ ಮೀನ್ಸ್ ಪ್ರೀತಿಯನ್ನು ಬಯಸುವವರು, ಪ್ರಿಯತಮ ಮೀನ್ಸ್ ಪ್ರೀತಿಯನ್ನು ಕೊಡುವವರು. ನಾವು ಪರಮಾತ್ಮಗೆ ಪ್ರೀತಿ ಕೊಡುವಷ್ಟು ದೊಡ್ಡ ಪರಮಾತ್ಮನ ಸಾಗರದಷ್ಟೇ ಐತೆ. ಯಾರಿಂದ ಪ್ರೀತಿನ ಬಯಸೋ ಅವಶ್ಯಕತೆ ಇಲ್ಲ. ಅದಕ್ಕೆ ಅವ್ರು ಯಾವಾಗೂ ಪ್ರಿಯತಮೆ ಆಗಲ್ಲ. ನಾವು ಬೇಡ್ತಾ ಇದ್ವಿ, ನಾವೆಲ್ಲ ಪ್ರಿಯತಮೆಯರು. ಅದಕ್ಕೆ ಇಲ್ಲಿ ಎಲ್ಲರೂ ಸ್ತ್ರೀ ಆದರು ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಂದೆ ತಿಳಿಸುತ್ತಾರೆ, ಕೇವಲ ನನ್ನನ್ನು ನೆನಪು ಮಾಡಿ, ಆಗ ನೀವು ಪಾವನರಾಗಿ ಬಿಡುತ್ತೀರಿ. ಶಾಂತಿಧಾಮಕ್ಕೆ ಹೋಗಿ ಮತ್ತೆ ಸುಖಧಾಮದಲ್ಲಿ ಬರುತ್ತೀರಿ ಅಂದಾಗ ಮಕ್ಕಳು ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕು. ಯಾವುದೇ ಪ್ರಕಾರದ ಸಂಶಯವನ್ನು ತರಬಾರದು. ದೇಹಭಾನದಲ್ಲಿ ಬರುವುದರಿಂದಲೇ ಅನೇಕ ಪ್ರಕಾರದ ಪ್ರಶ್ನೆಗಳು ಹೇಳುತ್ತವೆ. ಆಗ ತಂದೆಯು ಯಾವ ಕರ್ತವ್ಯವನ್ನು ಕೊಡುತ್ತಾರೆಯೋ ಅದನ್ನು ಮಾಡುವುದಿಲ್ಲ. ಮೂಲ ಮಾತೇನೆಂದರೆ ನಾವು ಪತಿತರಿಂದ ಪಾವನರಾಗಬೇಕಾಗಿದೆ. ಅನ್ಯ ಮಾತುಗಳನ್ನು ಬಿಟ್ಟು ಬಿಡಬೇಕು. ಆ ರಾಜಧಾನಿಯಲ್ಲಿ ಎಂಥ ರೀತಿ ಪದ್ಧತಿಗಳಿರುವವೋ ಅವೇ ನಡೆಯುವವು. ಹೇಗೆ ಮಾಲುಗಳನ್ನು ಕಟ್ಟಿದ್ದರೋ ಹಾಗೆ ಕಟ್ಟುತ್ತಾರೆ. ಮೂಲ ಮಾತು ಪವಿತ್ರರಾಗುವುದಾಗಿದೆ. ಪತಿತ ಪಾವನ ಎಂದು ಕರೆಯುತ್ತಾರೆ. ಪಾವನರಾದಾಗಲೇ ಸುಖಿಯಾಗುತ್ತೀರಿ. ಎಲ್ಲರಿಗಿಂತ ಪಾವನರು ದೇವಿ ದೇವತೆಗಳಾಗಿದ್ದಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವೀಗ 21 ಜನ್ಮಗಳಿಗಾಗಿ ಸರ್ವೋತ್ತಮ ಪಾವನರಾಗುತ್ತೀರಿ. ಅವರಿಗೆ ಸಂಪೂರ್ಣ ನಿರ್ವಿಕಾರಿ ಪಾವನರೆಂದು ಹೇಳಲಾಗುತ್ತದೆ. ತಂದೆಯು ಯಾವ ಶ್ರೀಮತವನ್ನು ಕೊಡುತ್ತಾರೋ ಅದರಂತೆ ನಡೆಯಬೇಕಾಗಿದೆ. ಯಾವುದೇ ಸಂಕಲ್ಪವನ್ನು ತರುವ ಅವಶ್ಯಕತೆ ಇಲ್ಲ. ಮೊದಲು ನಾವು ಪತಿತರಿಂದ ಪಾವನರಾಗಬೇಕು. ಪತಿತ ಪಾವನ ಎಂದು ಕರೆಯುತ್ತಾರೆ, ಆದರೆ ತಿಳಿದುಕೊಳ್ಳುವುದೇನೂ ಇಲ್ಲ. ಪತಿತ ಪಾವನ ಯಾರೆಂಬುದನ್ನು ಸಹ ತಿಳಿದುಕೊಂಡಿಲ್ಲ. ಇದು ಪತಿತ ಪ್ರಪಂಚ, ಅದು ಪಾವನ ಪ್ರಪಂಚವಾಗಿದೆ. ಮುಖ್ಯ ಮಾತು ಪಾವನರಾಗುವುದಾಗಿದೆ. ಪಾವನರನ್ನಾಗಿ ಯಾರು ಮಾಡುತ್ತಾರೆ, ಇದೇನನ್ನೂ ತಿಳಿದುಕೊಂಡಿಲ್ಲ. ಪತಿತ ಪಾವನೆಂದು ಹೇಳಿ ಕರೆಯುತ್ತಾರೆ, ಆದರೆ ನೀವು ಪತಿತರಾಗಿದ್ದೀರಿ ಎಂದು ಹೇಳಿದ್ದೇ ಆದರೆ ಒಪ್ಪಿಸಿಕೊಳ್ಳುತ್ತಾರೆ. ತನ್ನನ್ನು ಯಾರೂ ವಿಕಾರಿ ಎಂದು ತಿಳಿದುಕೊಳ್ಳುವುದಿಲ್ಲ. ಬಾಬಾ ಏನಂತಾರೆ, ಪಾಪ ಮಾಡೀವಿ, ನಾವು ಈಗ ಪಾಪನ ತೊಳ್ಕೊಬೇಕು ಬರ್ರಿ ಅಂತ ಕರೆದ್ರೆ ಏನಂತಾರೆ, ನಾವು ಪಾಪನೇ ಮಾಡೋದಿಲ್ಲ ಅಂತಾರೆ. ಆದರೆ ಬಾಬನ ಮಡ್ಲಿಗೆ ಬಂದಮೇಲೆ ಗೊತ್ತಾಗ್ತದೆ ನಾವೆಷ್ಟು ಪಾಪ ಮಾಡೀವಿ ಅಂತ. ಯಾಕಂದರೆ ಮಡ್ಲಿಗೆ ಬಂದಮೇಲೆ ಬಾಬಾ ಬುದ್ಧಿ ಬೀಗ ತೆಗಿತಾರೆ, ಆಗ ನಮಗೆ ಅರ್ಥ ಆಗ್ತದೆ. ಬಾಬಾ ಏನಂತಾರೆ, ಗೃಹಸ್ಥದಲ್ಲಂತೂ ಎಲ್ಲರೂ ಇದ್ದರು. ರಾಧೆ ಕೃಷ್ಣ ಲಕ್ಷ್ಮೀನಾರಾಯಣರಿಗೂ ಸಹ ಮಕ್ಕಳಿದ್ದಾರೆ ಎಂದು ಹೇಳುತ್ತಾರೆ. ಅಲ್ಲಿ ಯೋಗ ಬಲದಿಂದ ಮಕ್ಕಳು ಜನ್ಮ ಪಡೆಯುತ್ತಾರೆಂದು ಮರೆತು ಹೋಗಿದ್ದಾರೆ. ಅದಕ್ಕೆ ನಿರ್ವಿಕಾರಿ ಪ್ರಪಂಚ ಸ್ವರ್ಗವೆಂದು ಹೇಳಲಾಗುತ್ತದೆ. ಅದು ಶಿವಾಲಯವಾಗಿದೆ. ಅಂದರೆ ಯೋಗ ಬಲದಿಂದ ಜನ್ಮ ತಗಂತಾರ ಅಂದ್ರೇನು, ಕುಂತಿ ಮಂತ್ರದಿಂದ ಕರ್ಣನಿಗೆ ಜನ್ಮ ಕೊಟ್ಲು ಅಂತ ಬರ್ದಾರಲ್ಲ, ಅದೇ ರೀತಿ ಸಂಕಲ್ಪದ ಶಕ್ತಿಯಿಂದ ಜನ್ಮ ತಗಂತಾರೆ, ಜನ್ಮ ಕೊಡ್ತಾರೆ ಅಲ್ಲಿ ಮಕ್ಕಳಿಗೆ. ಅಂದ್ರೇನು, ಒಂದು ನಮಗೆ ಸಂಕಲ್ಪದಲ್ಲಿ ಎಷ್ಟು ಶಕ್ತಿ ಐತೆ, ಪರಂಧಾಮದಲ್ಲಿರುವ ಪರಮಾತ್ಮ ತಂದೆಗೆ ನಮ್ಮ ಕೂಗು ಕೇಳಿಸ್ತತೆ, ನಮಗೆ ಕೇಳಿದ್ದೆಲ್ಲ ಕೊಡ್ತಾ ಇದ್ದಾರೆ. ಅಷ್ಟು ಸಂಕಲ್ಪ ಶಕ್ತಿ ಐತೆ. ಅಂದರೆ ಪರಂಧಾಮದಾಗಿರೋ ಆತ್ಮಗಳನ್ನ ಇಳಿಸ್ಕೊಂಬ ಶಕ್ತಿ ಇರಲ್ಲೇನು, ಇವಾಗ ನಮ್ಗೆ ಆ ಶಕ್ತಿ ಬರ್ತತೆ. ಅಲ್ಲಿ ಪವಿತ್ರತೆಯಿಂದ ಜನ್ಮ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಬಾಬಾ ಏನು ಹೇಳ್ತಾ ಇದ್ದಾರೆ, ಅವರಾದರೆ ಒಬ್ಬ ಗುರು ಹೊರಟು ಹೋದರೆ ಮತ್ತೆ ಮಕ್ಕಳಿಗೆ ಸಿಂಹಾಸನವನ್ನು ಕೊಡುತ್ತಾರೆ. ಅಂದ ಮೇಲೆ ಅವರು ಹೇಗೆ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುವರು? ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಪತಿತ ಪ್ರಪಂಚದಲ್ಲಿ ಯಾರೊಬ್ಬರೂ ಪಾವನರಿರುವುದಿಲ್ಲ. ಈ ತಂದೆಯಂತೂ ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದಾರೆ. ಎಲ್ಲರಿಗೆ ಸದ್ಗತಿ ನೀಡುತ್ತಾರೆ. ಆ ಲೌಕಿಕದಲ್ಲಾದರೆ ಒಬ್ಬ ಗುರು ಹೊರಟು ಹೋದರೆ ಮತ್ತೆ ಮಕ್ಕಳಿಗೆ ಸಿಂಹಾಸನ ಕೊಡುತ್ತಾರೆ. ಅಂದ ಮೇಲೆ ಅವರು ಹೇಗೆ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುವರು? ಸರ್ವರ ಸದ್ಗತಿದಾತನೂ ಒಬ್ಬರೇ ಆಗಿದ್ದಾರೆ. ಸತ್ಯಯುಗದಲ್ಲಿ ಕೇವಲ ದೇವಿ ದೇವತೆಗಳಿರುತ್ತಾರೆ. ಬಾಕಿ ಇಷ್ಟೆಲ್ಲ ಆತ್ಮಗಳು ಶಾಂತಿಧಾಮಕ್ಕೆ ಹೊರಟು ಹೋಗುವರು.
ರಾವಣ ರಾಜ್ಯದಿಂದ ಮುಕ್ತರಾಗುತ್ತಾರೆ. ತಂದೆ ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆ. ಪಾವನರಿಂದ ಕೂಡಲೇ ಯಾರೂ ಪತಿತರಾಗುವುದಿಲ್ಲ, ಕ್ರಮೇಣವಾಗಿ ಇಳಿಯುತ್ತಾರೆ. ಅಂದರೆ ನಾವು ತಮೋ ಪ್ರಧಾನ ಆಗಕ್ಕೆ ಎಷ್ಟು ವರ್ಷ ಹಿಡಿತು? 4,000 ವರ್ಷ ಹಿಡಿತು. 4,500 ವರ್ಷ ಹಿಡಿತು ತಮೋ ಪ್ರಧಾನ ಆಗಕ್ಕೆ. ನಿಧಾನವಾಗಿ ಬದಲಾಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಸತೋಪ್ರಧಾನರಿಂದ ಸತೋ ರಜೋ ತಮೋ. ನಿಮ್ಮ ಬುದ್ಧಿಯಲ್ಲಿ 84 ಜನ್ಮಗಳ ಚಕ್ರವು ಕುಳಿತಿದೆ. ಸತೋಪ್ರಧಾನ ಅಂದರೆ ಸತ್ಯಯುಗ, ಸತೋ ಅಂದರೆ ತ್ರೇತಾಯುಗ, ರಜೋ ಅಂದರೆ ದ್ವಾಪರ, ತಮೋ ಅಂದರೆ ಕಲಿಯುಗ. ಈಗ ಅಂತಿಮ ತಮೋ ಪ್ರಧಾನ. ಬಾಬಾ ಏನು ಹೇಳ್ತಾರೆ, ನೀವೀಗ ಲೈಟ್ ಹೌಸ್ ಆಗಿದ್ದೀರಿ. ಜ್ಞಾನದಿಂದ ಈ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ಅರಿತುಕೊಂಡಿದ್ದೀರಿ. ಈಗ ನೀವು ಮಕ್ಕಳು ಮತ್ತೆಲ್ಲರಿಗೆ ಮಾರ್ಗವನ್ನು ತಿಳಿಸಬೇಕಾಗಿದೆ. ಎಲ್ಲರೂ ದೋಣಿಗಳಾಗಿದ್ದಾರೆ. ನೀವು ಮಾರ್ಗವನ್ನು ತಿಳಿಸುವ ಅಂಬಿಗನಾಗಿದ್ದೀರಿ. ಎಲ್ಲರಿಗೆ ತಿಳಿಸಿ. ತಾವು ಶಾಂತಿಧಾಮವನ್ನು ಸುಖಧಾಮವನ್ನು ನೆನಪು ಮಾಡಿ, ಕಲಿಯುಗ ದುಃಖಧಾಮವನ್ನು ಮರೆತು ಬಿಡಿ. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಹಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಎಲ್ಲಿಯವರೆಗೆ ಜೀವಿಸಬೇಕಾಗಿದೆಯೋ ಅಲ್ಲಿಯವರೆಗೆ ಜ್ಞಾನಾಮೃತವನ್ನು ಕುಡಿಯುತ್ತಿರಬೇಕಾಗಿದೆ. ಏನು ಹೇಳಿದರು? ಬದುಕಿರೋವರೆಗೂ ಈ ಜ್ಞಾನನ ಕೇಳ್ತಾ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಯಾಕೆ ಅಂದರೆ 84 ಜನ್ಮಕ್ಕೆ ಸುಖ ಕೊಡುವಂಥ ಜ್ಞಾನ ಇದು. ಸಂಸ್ಕಾರದಲ್ಲಿ ಹೋಗಬೇಕು, ಆಗ ಅದು ನಮ್ಮ ಆತ್ಮದ ಜೊತೆಗೆ ಹೋಗ್ತೈತಿ ಜ್ಞಾನ. ಸಂಸ್ಕಾರದಲ್ಲಿ ಹೋಗ್ಬೇಕಂದ್ರೆ ನಾವು ಕೇಳಿ ಅದರಂತೆ ನಡೆದು ಜ್ಞಾನ ಸ್ವರೂಪರಾದಂಗೆಲ್ಲ ಸಂಸ್ಕಾರದಲ್ಲಿ ಹೋಗ್ತೈತೆ. ಅದಕ್ಕೆ ಕೊನೆ ಉಸಿರಿರೋವರೆಗೂ ಜ್ಞಾನ ಕೇಳಬೇಕು ಅಂತಾರೆ ಬಾಬಾ. ಜ್ಞಾನ ರತ್ನಗಳಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕು. ಸಂಶಯದಲ್ಲಿ ಬಂದು ಯಾವುದೇ ಪ್ರಶ್ನೆಗಳನ್ನು ತರಬಾರದು. ಯೋಗಾಗ್ನಿಯಿಂದ ಆತ್ಮರೂಪಿ ಸೀತೆಯನ್ನು ಪಾವನ ಮಾಡಿಕೊಳ್ಳಬೇಕಾಗಿದೆ. ಯಾವುದೇ ಮಾತಿನ ಹೆಚ್ಚು ವಿಸ್ತಾರದಲ್ಲಿ ಹೋಗದೆ ದೇಹಿ ಅಭಿಮಾನಿಯಾಗುವ ಪರಿಶ್ರಮ ಪಡಬೇಕಾಗಿದೆ. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕಾಗಿದೆ. ಬಾಬಾ ಏನಂತಾರೆ, ಅದು ಏನು ಇದು ಏನು ಅಂತೇಳಿ ಇಲ್ಲದೆಲ್ಲ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಒಂದೇ ಒಂದು ಹೇಳಿದರು ಬಾಬಾ, ಹೆಂಗೆ ಪಾವನ ಆಗ್ತಾ ಹೋಗ್ತಿರೋ, ಪಾವನ ಆದಂಗೆಲ್ಲ ಬಾಬಾನ ಅನುಭವ ಆಗ್ತಾ ಹೋಗ್ತತೆ. ಆ ಅನುಭವದಲ್ಲಿ ಸತ್ಯತೆ ಅರಿವಾದಂತೆಲ್ಲ ಬಾಬಾ ಹೇಳೋದೆಲ್ಲ ಸತ್ಯ ಅನ್ನೋದು ಅನುಭವನೂ ಬರುತ್ತೆ. ವರದಾನ: ಸದಾ ಮನನದ ಮೂಲಕ ಮಗ್ನಾವಸ್ಥೆಯ ಸಾಗರನಲ್ಲಿ ಸಮಾವೇಶವಾಗುವ ಅನುಭವ ಮಾಡುವಂಥ ಅನುಭವ ಮೂರ್ತಿ ಭವ. ವರದಾನದ ಸಾರ: ಅನುಭವಗಳನ್ನು ವೃದ್ಧಿ ಮಾಡಿಕೊಳ್ಳುವ ಆಧಾರವಾಗಿದೆ ಮನನ ಶಕ್ತಿ. ಮನನ ಮಾಡುವವರು ಸ್ವತಃವಾಗಿಯೇ ಮಗ್ನವಾಗಿರುತ್ತಾರೆ. ಮಗ್ನ ಅವಸ್ಥೆಯಲ್ಲಿ ಯೋಗವನ್ನು ಇಡಬೇಕಾಗಿಲ್ಲ, ಆದರೆ ನಿರಂತರವಾಗಿ ಜೋಡಣೆಯಾಗಿರುತ್ತದೆ. ಅದಕ್ಕಾಗಿ ಪರಿಶ್ರಮ ಪಡಬೇಕಾಗಿರುವುದಿಲ್ಲ. ಮಗ್ನ ಅರ್ಥಾತ್ ಪ್ರೀತಿಯ ಸಾಗರನಲ್ಲಿ ಸಮಾವೇಶವಾಗಿರುವುದು. ಈ ರೀತಿ ಸಮಾವೇಶವಾಗುವವರನ್ನೆಂದಿಗೂ ಯಾರೂ ಬೇರೆ ಮಾಡಲು ಸಾಧ್ಯವಿಲ್ಲ. ಹಾಗಾದರೆ ಪರಿಶ್ರಮದಿಂದ ಮುಕ್ತರಾಗಿರಿ. ಸಾಗರನ ಮಕ್ಕಳಾಗಿದ್ದೀರಿ ಅಂದಾಗ ಅನುಭವಗಳ ಬಾವಿಗಳಲ್ಲಿ ಜಳಕ ಮಾಡಬಾರದು, ಆದರೆ ಸಾಗರನಲ್ಲಿಯೇ ಸಮಾವೇಶವಾಗಿರಿ. ಆಗ ಅನುಭವ ಮೂರ್ತಿ ಎಂದು ಹೇಳಲಾಗುವುದು. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಮ್ಮ ಪುರುಷಾರ್ಥ ಹೆಂಗಿರಬೇಕು? ಅನುಭವ ಮೂರ್ತಿಗಳಾಗಬೇಕು. ಅಂದರೆ ಬಾಬನ ಸ್ನೇಹ, ಬಾಬಾ ಜೊತೆಗಾರ ಆಗಿ ನಮ್ಗೆ ಹೆಂಗೆ ಕೈ ಹಿಡಿದು ಸೇವೆಯಲ್ಲಿ ಮುಂದುವರಿಸ್ತಾರೆ, ಪ್ರತಿಯೊಂದು ಹೇಗೆ ಬಾಳಿನ ದೋಣಿ ಪಾರು ಮಾಡ್ತಾರೆ, ಎಲ್ಲ ಅನುಭವ ಆದಂಗೆಲ್ಲ ಆಳಕ್ಕೆ ಇಳಿತಾ ಹೋಗ್ತೀವಿ. ಈ ಥರ ಆಳಕ್ಕಿಳಿದು ಮಗ್ನಾವಸ್ಥೆಯಲ್ಲಿ ಹೋಗ್ರಿ, ಆಗ ಪರಿಶ್ರಮದಿಂದ ಮುಕ್ತರಾಗ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ಲೋಗನ್: ಯಾರ ಪ್ರತಿ ಸಂಕಲ್ಪ ಪ್ರತಿ ಸೆಕೆಂಡ್ ಸಮರ್ಥವಾಗಿರುತ್ತದೋ ಅವರೇ ಜ್ಞಾನ ಸ್ವರೂಪ ಆತ್ಮರಾಗಿದ್ದಾರೆ. ಅಂದರೆ ಈ ಜ್ಞಾನ ಇರೋದೇ ಅದಕ್ಕೆ ನಾವು ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪ ಸಮರ್ಥವಾಗಿರುವುದಕ್ಕೆ. ನಾವಿದ್ದೀವಿ ಅಂದರೆ ಜ್ಞಾನ ಸ್ವರೂಪ ಆಗಿದ್ದೀವಿ ಅಂತ ಅರ್ಥ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಸೂಚನೆಗಳು: ಯಾವುದೇ ಸ್ವಭಾವ, ಸಂಸ್ಕಾರ, ವ್ಯಕ್ತಿ ಅಥವಾ ವೈಭವ ನಿಮ್ಮನ್ನು ಆಕರ್ಷಿಸುತ್ತಿದ್ದರೆ ತಂದೆಯ ಸ್ಮರಣೆ ಸ್ಥಿರವಾಗಲು ಸಾಧ್ಯವಿಲ್ಲ. ಅಂದರೆ ಮನಸ್ಸು ಯಾವುದನ್ನು ಒಂದು ವಿಚಾರ ಮಾಡ್ತದೆ. ನಾವು ದೇಹದ ಜಗತ್ತಿನ ಸ್ವಭಾವ, ಸಂಸ್ಕಾರ, ವ್ಯಕ್ತಿ ಕಡೆಗೆ ನಮ್ಮದು ವಿಚಾರ ಇತ್ತು ಅಂದರೆ ಬಾಬನ ಕಡೆಗೆ ಹೋಗಲ್ಲ.
ಕರ್ಮಾತೀತ ಸ್ಥಿತಿ ಎಂದರೆ ಎಲ್ಲ ಕರ್ಮ ಬಂಧನಗಳಿಂದ ಮುಕ್ತರಾಗಿ ಭಿನ್ನ ಆಗಿ. ಆದರೆ ಆಕರ್ಷಣೆ ಯಾವಾಗ ಆಗ್ತದೆ? ಅದ್ರ ಜೊತೆಗೆ ನಮಗೆ ಲೆಕ್ಕಾಚಾರ ಇದ್ದಾಗ. ಅದಕ್ಕೆ ಕರ್ಮಾತೀತ ಆಗ್ರೆ ಅಂದ್ರೇನು, ಆ ಲೆಕ್ಕಾಚಾರ ಎಲ್ಲ ಚಿತ್ತ ಆದರೆ ಅದರಿಂದ ಸೆಳೆತ, ದುಃಖನೂ ಇರಲ್ಲ, ಖುಷಿನೂ ಇರಲ್ಲ, ಭಿನ್ನ ಆಗಿಬಿಡ್ತೀವಿ. ಈ ಥರ ಕರ್ಮಾತೀತರಾಗ್ರಿ, ಆಗ ಮುಕ್ತರಾಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಭಿನ್ನ ಆಗಿ ಪ್ರಕೃತಿಯನ್ನು ನಿಮಿತ್ತ ಮಾತ್ರವಾಗಿ ಬಳಸಿ ಕರ್ಮ ಮಾಡುವುದು. ಅಂದರೆ ಪ್ರಕೃತಿ ಅಂದರೆ ಯಾವುದು? ದೇಹ. ಇದು ಮಾಡೋಕ್ಕೆ ಆತ್ಮಕ್ಕೆ ದೇಹ ಇಲ್ಲದ್ರೆ ಏನು ಮಾಡೋಕ್ಕೆ ಬರಲ್ಲ. ನಿಮಿತ್ತ ಆಗಿ ಮಾಡೋದೈತೆ, ಮತ್ತು ಭಿನ್ನ ಆಗಿ ತಂದೆ ಜೊತೆಗೆ ಪರಂಧಾಮದಲ್ಲಿ ಕುತ್ಕೊಳ್ಳೋದೈತೆ. ಈ ಭಿನ್ನ ಸ್ಥಿತಿಯ ಪುರುಷಾರ್ಥವನ್ನು ಮತ್ತೆ ಮತ್ತೆ ಮಾಡಿ ಸಹಜವಾಗಿ ಅನುಭವವಾಗಲಿ. ಕರ್ಮ ಮಾಡಿಸುವವನು ಬೇರೆ, ಈ ಕರ್ಮೇಂದ್ರಿಯಗಳು ಬೇರೆ. ಅಂದರೆ ನಾನು ಆತ್ಮ ಬೇರೆ, ಈ ಕರ್ಮೇಂದ್ರಿಯಗಳು ಬೇರೆ ಅನ್ನೋದು ಅನುಭವ ಆಗಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.